ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಇದು ನನ್ನ ಗುರುವಾರದ ಒಂದು ಚಿಕ್ಕ ವ್ಲಾಗ್ ಅಂತಲೇ ಹೇಳ್ಬೋದು. ಈ ಪೇಂಟಿಂಗು ನಾನು ತುಂಬ ದಿನಗಳಾದಮೇಲೆ ಇಷ್ಟಪಟ್ಟು ಮಾಡಿರೋ ಒಳ್ಳೆ ಪೇಂಟಿಂಗ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ಸ್ ಮಾಡಿ. ಗುರುವಾರ ಬೆಳಗ್ಗೆ ದೋಸೆ ಮಾಡೋಣ ಅಂತೇಳಿ ಬುಧವಾರ ಅಕ್ಕಿ ಎಲ್ಲ ನೆನೆ ಹಾಕ್ಕೊಂಡು ರುಬ್ಬಿಟ್ಟಿದ್ವಿ. ಚೆನ್ನಾಗಿ ಫರ್ಮೆಂಟೇಷನ್ ಬಂದಿತ್ತಂತಲೇ ಹೇಳ್ಬೋದು. ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ನಾವು ನೈಟೇ ಉಪ್ಪು ಮತ್ತು ಸೋಡಾನ ಹಾಕೋದನ್ನು ಅವಾಯ್ಡ್ ಮಾಡಿದ್ರೆ ಹಿಟ್ಟು ಚೆನ್ನಾಗಿ ಫರ್ಮೆಂಟೇಷನ್ ಬರುತ್ತೆ. ಕೋಲ್ಡ್ ಟೈಮಲ್ಲಿ ನಾವು ಒಂದು ಅರ್ಧ ಟೇಬಲ್ ಸ್ಪೂನ್ ಮತ್ತು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿಟ್ರೆ ಫರ್ಮೆಂಟೇಷನ್ ಬಂದೇ ಬರುತ್ತೆ. ಅಂದರೆ ಹಿಟ್ಟು ಚೆನ್ನಾಗಿ ಉಬ್ಕೊಳ್ಳುತ್ತೆ. ಈ ಬೇಸಿಗೆ ಟೈಮಲ್ಲಿ ಅದೆಲ್ಲ ಏನೂ ಮಾಡಬೇಕಾಗಿಲ್ಲ. ಹಿಟ್ಟನ್ನು ನಾವು ರುಬ್ಕೊಂಡು ಹಾಗೆ ಇಟ್ಟರೂ ಕೂಡ ಚೆನ್ನಾಗಿ ಉಬ್ಕೊಳ್ಳುತ್ತಂತಲೇ ಹೇಳ್ಬೋದು. ಇವಾಗ ಪಲ್ಯಗೆ ಎಲ್ಲ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಅದೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿದ್ದೆ. ಆಲೂಗಡ್ಡೆನೂ ಕೂಡ ಬೇಯಿಸಿಟ್ಕೊಂಡಿದ್ದೆ. ಇವಾಗ ಆಲೂಗಡ್ಡೆ ಪಲ್ಯಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇನ್ನೊಂದು ಸೈಡಲ್ಲಿ ತವೆನ ಇಟ್ಕೊಂಡು ದೋಸೆ ಹಾಕಲಿಕ್ಕೆ ರೆಡಿ ಇಟ್ಕೊಂಡಿದ್ದೀನಿ. 9 ಗಂಟೆ ಅಂದರೆ ಮನೇಲಿ ಟಿಫನ್ನು ಮತ್ತು ಬಾಕ್ಸು ಎಲ್ಲ ರೆಡಿಯಾಗಿರಬೇಕು. ಅದಕ್ಕೋಸ್ಕರ ಕ್ವಿಕ್ಕಾಗಿ 2 ಸ್ಟವಲ್ಲಿ ನಾನು ಪಟ ಅಡುಗೆ ಮಾಡ್ತಾಯಿರ್ತೀನಿ. ನಮ್ಮ ಅತ್ತೆನೂ ಕೂಡ ಹಾಗೆ ತುಂಬಾ ಹೆಲ್ಪ್ ಮಾಡ್ತಾಯಿರ್ತಾರೆ. ಕಟ್ ಮಾಡಿಕೊಡೋದಾಗಿರ್ಬೋದು, ವೆಜಿಟೇಬಲ್ಸ್ನ ಆ ಥರ ಎಲ್ಲ. ಇವಾಗ ಪಲ್ಯಗೆ ಒಗ್ಗರಣೆ ಹಾಕೋದ್ರ ಜೊತೆಗೆ ಪಕ್ಕಕ್ಕೆ ದೋಸೆನೂ ಕೂಡ ಹಾಕೋತಾ ಇದ್ದೀನಿ. ಮಕ್ಕಳಿಗೆ ಬಾಕ್ಸಿಗಂತೇಳಿ ನಾನು ಚಿಕ್ಕದಾಗಿ ದೋಸೆ ಮಾಡ್ತೀನಿ. ಯಾವಾಗಲೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಅದೇನೋ ಒಂಥರ ಖುಷಿ ಕೊಡುತ್ತಂತಲೇ ಹೇಳ್ಬೋದು. ದೊಡ್ಡ ದೋಸೆಗಿಂತ ಈ ಥರ ಚಿಕ್ಕ ದೋಸೆನ ಖುಷಿಯಾಗಿ ಹೊಟ್ಟೆ ತುಂಬ ತಿಂತಾರಂತಲೇ ಹೇಳ್ಬೋದು. ಪ್ರತಿ ಸರಿನೂ ನಾನು ಸ್ಕೂಲಿಗೆ ಬಾಕ್ಸ್ಗೆ ಇದೇ ಥರನೇ ಅವರಿಗೆ ಹಾಕಿ ಕಳಿಸೋದು. ಇದು ರೆಡಿ ಆಗಬೇಕಾದ್ರೆ ನಾನು ಆಲೂಗಡ್ಡೆನ ಬೇಗನೆ ಸಿಪ್ಪೆ ತಕ್ಕೊಂಡು ಆಲೂಗಡ್ಡೆ ಪಲ್ಯನೂ ಕೂಡ ರೆಡಿ ಮಾಡಿಕೊಂಡೆ. ಈ ಥರ ಆಲೂಗಡ್ಡೆ ನಾವು ಬೇಯಿಸಿದಾಗ ಮಕ್ಕಳಿಗೆ ಒಂದು ಅರ್ಧ ಆಲೂಗಡ್ಡೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ಕೊಟ್ಟರೆ ಅವ್ರಿಗೂ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ತುಂಬಾ ಖುಷಿಪಟ್ಟು ತಿಂತಾರೆ. ಬೆಳಗ್ಗೆ ಟಿಫಿನ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಒಂದು ಕೆಲಸ ಮಾಡೋದಿತ್ತು. ಆ ಕೆಲಸಕ್ಕಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇದೇನಂತೇಳಿ ನೋಡ್ತಾ ಇದ್ದೀರಾ, ನಾನು ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಿ ತುಂಬ ದಿನ ಆಗಿತ್ತು. ಎಲ್ಲೋ 1-2 ಜಿರಳೆ ಕಂಡಿದ್ದಕ್ಕೆ ಫುಲ್ಲು ಕಬೋರ್ಡ್ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಎಲ್ಲ ಪಾತ್ರೆ ಸಾಮಾನನ್ನು ಹೊರಗಿಟ್ಟು ಇವಾಗ ಎಲ್ಲ ಡ್ರಾನು ಕ್ಲೀನ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಅಡುಗೆ ಮನೆನ ಸ್ಪೆಷಲಾಗಿ ನಾವು ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವೋ ಅಷ್ಟು ನೀಟಾಗಿರುತ್ತೆ. ಇಲ್ಲ ಅಂದರೆ ಜಿರಳೆ ಮತ್ತು ಹಲ್ಲಿ ಆ ಥರ ಎಲ್ಲ ತುಂಬ ಬರುತ್ತಂತಲೇ ಹೇಳ್ಬೋದು. ಮೊನ್ನೇನು ಹಬ್ಬಕ್ಕೆ ಕ್ಲೀನ್ ಮಾಡಿದ್ದೆ, ಮತ್ತೆ 2 ಎಲ್ಲೋ ಜಿರಳೆ ಕಾಣ್ತು ಅಂತೇಳಿ ಸಮಾಧಾನ ಆಗಲಿಲ್ಲ. ಮತ್ತು ಎಲ್ಲ ಡ್ರಾನು ತೆಗೆದು ನೀಟಾಗಿ ಒಂದು ಬಟ್ಟೆ ಹಸಿ ಮಾಡಿಕೊಂಡು ಅದರಿಂದ ನೀಟಾಗಿ ಒರೆಸ್ಕೋತಾ ಇದ್ದೀನಿ ಒಂದೊಂದಾಗಿ. ಹಾಗೆ ಮನೆಯಲ್ಲಿ ನಮಗೆ ಎಷ್ಟು ಸಾಮಾನು ಬೇಕೋ ಅಷ್ಟು ಮಾತ್ರ ನಾವು ಹೊರಗಡೆ ಇಟ್ಕೊಂಡು ಬಳಸೋದ್ರಿಂದ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಕೆಲಸ ಕೂಡ ಕಡಿಮೆ ಆಗುತ್ತೆ. ಎಲ್ಲ ಮನೆಯಲ್ಲಿ ಸಾಮಾನಿದೆ ಅಂಥೇಳಿ ಎಲ್ಲ ಸಾಮಾನುಗಳ್ನೂ ನಾವು ಬಳಸೋಕ್ಕೆ ಇಟ್ಕೊಂಡ್ರೆ ನಮಗೆ ಅದು ಹೆವಿ ಅಂತಲೇ ಹೇಳ್ಬೋದು. ಪ್ರತಿ ಸರಿ ತೊಗೊಂಡಾಗೂ ತೊಳ್ಕೊಬೇಕು, ಮತ್ತೆ ಇಡಬೇಕು, ತೊಳ್ಕೊಬೇಕು, ಇಡ್ಕೋಬೇಕು. ಎಷ್ಟು ನಮಗೆ ರಿಕ್ವೈರ್ ಇರುತ್ತೋ ಅಷ್ಟು ಮಾತ್ರ ನಾವು ಇಟ್ಕೋಬೇಕಾಗತ್ತೆ. ಇವಾಗ ನೋಡಿ, ಇದೆರಡು ಮೇಲೆ ಡ್ರಾನ ಕ್ಲೀನ್ ಮಾಡಿದ್ದಾಯಿತು. ಕೆಳಗಡೆ ಡ್ರಾ ತುಂಬಾ ಗಲೀಜಾಗಿರುತ್ತೆ ಯಾವಾಗಲೂ. ಯಾಕಂದರೆ ಮೇಲ್ಗಡೆ ನಾವು ಪಾತ್ರೆ ಸಾಮಾನು ಇಟ್ಟಾಗ ಕೆಲವೊಂದು ಹನಿ ನೀರಾಗಿರ್ಬೋದು ಅಥವಾ ಧೂಳಾಗಿರ್ಬೋದು ಇದರಲ್ಲಿ ಹಾಗೆ ಕೂತ್ಕೊಂಡು ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಒಂದು ಪೊರಕೆಯಿಂದ ಹಿಂಗೆ ನೀಟಾಗಿ ಗೂಡಿಸ್ಕೊಂಡು ಆಮೇಲೆ ಹಸಿ ಬಟ್ಟೆಯಿಂದ ಒರೆಸ್ಕೊಂಡ್ರೆ ಅದು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ಪ್ರೇ ಹಾಕಿ ಕ್ಲೀನ್ ಮಾಡೋರು ಕೂಡ ನೀವು ಸ್ಪ್ರೇ ಹಾಕಿ ಕ್ಲೀನ್ ಮಾಡ್ಕೋಬೋದು.
ಅಥವಾ ಒಂದು ಹಸಿ ಬಟ್ಟೆ ತೊಗೊಂಡು ಒದ್ದೆ ಬಟ್ಟೆ ತೊಗೊಂಡು ಈ ಥರ ಕ್ಲೀನ್ ಮಾಡಿಕೊಂಡ್ರೂ ನಡೆಯುತ್ತೆ. ಇಲ್ಲಿ ತುಂಬ ಒಳಗಡೆ ಕೈ ಹಾಕಿ ಒರೆಸೋಕ್ಕಾಗಲ್ಲ ಅಂಥೇಳಿ ಒಂದು ಕಟ್ಟಿಗೆ ಯೂಸ್ ಮಾಡಿಕೊಂಡು ಈ ನೀಟಾಗಿ ಕೆಳಗಡೆನೂ ಕೂಡ ಒರೆಸ್ಕೊಂಡೆ. ಎಲ್ಲ ಡ್ರಾಸು ಒಳಗಡೆ ಕ್ಲೀನ್ ಆದಮೇಲೆ ಒಳಗಡೆನೂ ಎಷ್ಟು ಗಲೀಜಾಗಿರುತ್ತಂದರೆ ಒಂದೊಂದು ನೀರಿನ ಹನಿನೂ ಕೂಡ ಹಾಗೆ ಕಾಣ್ತಾ ಇರುತ್ತೆ. ಆ ನೀರಿನ ಹನಿ ಮೇಲೆ ಧೂಳು ಬಿದ್ದಾಗ ಇನ್ನೂ ಕೆಟ್ಟದಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಇದು ವೈಟು ರೆಡ್ಡು ಇರೋದ್ರಿಂದ ತುಂಬಾ ಗಲೀಜಾಗಿ ಕಾಣುತ್ತೆ. ಪದೇ ಪದೇ ಒರೆಸ್ತಾನೆ ಇರಬೇಕು. ಯಾವಾಗ ಸ್ವಲ್ಪ ಧೂಳ ಕಾಣುತ್ತೆ ಅವಾಗೇ ಒರೆಸ್ಕೊಂಡ್ಬಿಡ್ತೀವಿ. ಹಾಗಾಗಿ ಏನು ಅಷ್ಟು ಅನಿಸೋದಿಲ್ಲ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ಫುಲ್ ಎಲ್ಲ ಕ್ಲೀನ್ ಮಾಡಿದಾದಮೇಲೆ ಈ ಕವರನ್ನು ಹಾಕಿರೋ ಪರ್ಪಸ್ ಏನಂದರೆ, ಇದರಲ್ಲಿ ನಾವು ಲೋಟಗಳನ್ನ ಅವನ್ನೆಲ್ಲ ತೊಳೆದ ತಕ್ಷಣ ಸ್ವಲ್ಪ ಹೊತ್ತು ಬಿಟ್ಟು ಇಟ್ಬಿಡ್ತೀವಿ. ಅದು ಕೆಳಗಡೆ ಜಂಗ್ ಅಂದರೆ ರೆಸ್ಟ್ ಹಿಡಿಬಾರ್ದಂತೇಳಿ ಈ ಥರ ಕವರ್ ಹಾಕಿ ಲೋಟಸ್ ಎಲ್ಲ ಇಟ್ಟಿರೋದು. ಈ ಪ್ಲೇಟ್ಸು ಇದರಲ್ಲಿ ನಾವು ಸ್ಟೋರ್ ಮಾಡ್ತೀವಿ. ಕೆಳಗಡೆಯಲ್ಲಿ ತಿಂಡಿ ಪ್ಲೇಟ್ಸು ಮತ್ತು ಮಿಕ್ಸಿ ಜಾರ್ಸ್ ಅದೆಲ್ಲ ಇರುತ್ತಲ್ಲ ಅದನ್ನು ಸ್ಟೋರ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಹೊರಗಡೆ ಏನೂ ಸಾಮಾನು ಕಾಣಲ್ಲ, ನೀಟಾಗಿ ಡ್ರಾನಲ್ಲಿ ಹೋಗ್ಬಿಡುತ್ತೆ. ಇದು ಕಾಳು ಬೇಳೆ ಅದೆಲ್ಲ ಬಾಕ್ಸಿಗೆ ಹಾಕಿಟ್ಟಿರೋದು. ಇದು ಕೆಳಗಡೆದು ಎಂಟಿ ಬಾಕ್ಸ್, ಏನೇನು ಖಾಲಿ ಇರುತ್ತೆ ಅದನ್ನು ಇದರಲ್ಲೆಲ್ಲ ತುಂಬಿಟ್ಟಿದ್ದೀವಿ. ಇದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ. ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ, ಯಾರು ಯಾರಿಗೆ ಹೇಳಿದರು? ಗಂಗೆಯು ಭಗೀರಥನಿಗೆ ಹೇಳಿದ ಮಾತು. ಗುರುಗಳೇ, ಅಲ್ಲಿ ಕಾಣುತ್ತಿರುವ ಊರು ಯಾವುದು? ವರುಣನು ಗುರುಗಳಿಗೆ ಹೇಳಿದ ಮಾತು. ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿಸಿ ಮಾಡಿಕೊಳ್ಳಿ. ಜೈನ ಗುರುಗಳು ಜನರಿಗೆ ಹೇಳಿದ ಮಾತು. ಓಕೆ, ನೆಕ್ಸ್ಟ್. ಗವಾಯಿಯವರು ಏನನ್ನು ಕಟ್ಟಿ ಬೆಳೆಸಿದರು? ಗವಾಯಿಯವರು ಸ್ವರಲೋಕವನ್ನು ಕಟ್ಟಿ ಬೆಳೆಸಿದ್ದಾರೆ. ಮುಂಜಾನೆ ಕೂಗುವುದು ಏನು? ಮುಂಜಾನೆ ಕೂಗುವುದು ಕೋಳಿ. Birds cannot fly. Tell me 3 names. Birds names. Butterfly, fly, bee. Birds cannot fly. Tell me 3 birds name. Kiwi, ostrich, emu. Birds can swim. Duck, swan ಮತ್ತೆ penguin. Trees name. ಮ್ಯಾಂಗೋ ಟ್ರೀ, ಬ್ಯಾನಿಯನ್ ಟ್ರೀ ಮತ್ತೆ ಕೋಕೋನಟ್ ಟ್ರೀ. Medicinal plants. Ginger, mint, tulsi. Climbers. Money plant, grape,